ಹಾಯ್ ಹಲೋ. ಇವತ್ತೊಂದು ಏಜೆಂಟಿಕ್ ಎ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಇದನ್ನು ಮಾಡಿದ್ದೆ, ಒಂದು ಕೋಡ್ ಬಗ್ಗೆ. ಲಾಸ್ಟ್ ಕೋಡಲ್ಲಿ ನಾನು ಸ್ವಲ್ಪ ಥಿಯರಿಟಿಕಲ್ ಕಾನ್ಸೆಪ್ಟ್ ಹೇಳಿದ್ದೆ, ಏನು ಏಜೆಂಟಿಕ್ ಎ ಅದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ದಿಸ್ ಇಸ್ ಜಸ್ಟ್ ಅ ಕೋಡ್, ಸಿಂಪಲ್ ಕೋಡ್. ಅಂದರೆ ಇದರಲ್ಲಿ 10 ಪ್ಯಾಕೇಜಸ್ ಇದ್ದಾವೆ. ನಾನು ಇದನ್ನು ಒಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು ಬೇಸಿಕ್ ಏಜೆಂಟ್ ಅಂತ. ನೋಡಿ, ಬೇಸಿಕ್ ಏಜೆಂಟ್ ಅಂತ ಒಂದು ಫೋಲ್ಡರ್ ಇದೆ, ಅದ್ರ ಒಳಗಡೆ ಗ್ರೀಟಿಂಗ್ ಏಜೆಂಟ್ ಅಂತ, ದಿಸ್ ಇಸ್ ದ ಏಜೆಂಟ್ ನಾವು ಮಾಡ್ತಾ ಇರೋದು. ಏನೇನು ಬೇಕು ಅಂತ ಒಂದು ಸರಿ ಹೇಳ್ಬಿಡ್ತೀನಿ. ಒಂದು ಫೈಲ್ ಬೇಕು, .py ಫೈಲು, ದಟ್ ಈಸ್ ಏಜೆಂಟ್ .py. ಏಜೆಂಟ್.py. ಇದರಲ್ಲಿ ಒಂದು ಏಜೆಂಟ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಗೂಗಲ್ ಎಡಿಕೆನ ಯೂಸ್ ಮಾಡ್ತಾ ಇದ್ದೀನಿ. ಲೇಟೆಸ್ಟ್ ರಿಲೀಸ್ ಆಗಿರೋದು ಗೂಗಲ್ ಎಡಿಕೆ. ನಿಮ್ಗೆ ಅರ್ಥ ಆಗುತ್ತೆ ವಾಟ್ ಇಸ್ ದಟ್ ಆನ್ ಅಂತ. ಮತ್ತು ಇಲ್ಲಿ ನಾನು ಮಾಡಲ್ಲು ಜೆಮಿನಿ ಮಾಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ದೆರ್ ಆರ್ ಮೆನಿ ಮಾಡಲ್ಸ್. ಈಗ ಓಪನ್ ಎ ಐ ಮಾಡಲ್ ಆದರೂ ತೊಗೋಬೋದು ನೀವು, ಅಥವಾ ಜೆಮಿನಿಯಲ್ಲೇ ಸಿಕ್ಕಾಪಟ್ಟೆ ಇದ್ದಾವೆ ಮಾಡಲ್ಲು, ಅದನ್ನು ಬೇಕಾದ್ರೆ ನೀವು ತೊಗೋಬೋದು. ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀನಿ, ವಾಟ್ ಈಸ್ ದಟ್, ಏನು ಇದು ಅಂತ. ಇಲ್ಲಿ ನೀವೊಂದು ಲೈನ್ ಅರ್ಥ ಮಾಡ್ಕೋಬೇಕು ಆಗುತ್ತೆ. ಲೈನ್ ನಂಬರ್ 4 ಏನಿದೆಯೋ, ಗ್ರೀಟಿಂಗ್ಸ್ ಏಜೆಂಟ್ ಅಂತ ಏನಿದೆಯೋ, ಫೋಲ್ಡರ್ ನೇಮ್ ಕೂಡ ಅದೇ ಇರಬೇಕಾಗುತ್ತೆ. ಸೊ ಇಫ್ ಇಟ್ ಮಿಸ್ ಮ್ಯಾಚ್ ಆದರೆ ಎರರ್ ಬರುತ್ತೆ. ನಾನು ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಅದನ್ನು. ಈ LLM ಏನು ಮಾಡುತ್ತೆ ಅಂದರೆ, ಯುವರ್ ಹೆಲ್ಪ್ಫುಲ್ ಅಸಿಸ್ಟೆಂಟ್ ದಟ್ ಗ್ರೀಟ್ಸ್ ದ ಯೂಸರ್. ಅಂದರೆ ನಾನೊಬ್ಬ ಅದಕ್ಕೆ ಹಾಯ್ ಅಂತ ಕೇಳಿದ್ರೆ, ಹಾಯ್ ಅಂತ ಕೇಳಿ ಇದನ್ನು ಮಾಡ್ತಿದ್ದು. ನಾನು ಜಸ್ಟ್ ಇದನ್ನು ಮಾಡಿದ್ದು ಶೋ. ಓಕೆ. ಇದೇನು ಮಾಡುತ್ತೆ ಅಂದರೆ, ಯೂಸರ್ ನೇಮ್ ಕೇಳುತ್ತೆ. ಯೂಸರ್ ನೇಮ್ ಕೇಳಿ ಅವನನ್ನು ಗ್ರೀಟ್ ಮಾಡುತ್ತೆ. ಅಷ್ಟು ಸಿಂಪಲ್ AI, ನಾಟ್ ಸೋ ಕಾಂಪ್ಲಿಕೇಟೆಡ್. ಮತ್ತು ಇಲ್ಲಿ .env ಫೈಲ್ ಇದೆ. ಇಲ್ಲಿ ಗೂಗಲ್ ವರ್ಟೆಕ್ಸ್ ಏನೋ ನಾನು ತೊಗೊತಾ ಇಲ್ಲ, ಅದನ್ನು ದಟ್ಸ್ ಅ ಸರ್ವಿಸ್. ಇಲ್ಲೇನು ನಾ ಕೋಡ್ ರನ್ ಮಾಡ್ತೇವೆ ವರ್ಟೆಕ್ಸ್ ಅಲ್ಲೂ ಮಾಡ್ಬೋದು. ಇದು ನಂದು ಜೆಮಿನಿ API ಕೀ. ಇದು ನಾನು ತೆಗಿತೀನಿ, ಈ ವಿಡಿಯೋ ಆದ ಕೂಡಲೇ ನಾನು ಡಿಲೀಟ್ ಮಾಡ್ತೀನಿ, ಸೊ ದಟ್ ನಿಮಗೆ API ಇದ್ರೂ ಕೂಡ ನೀವು ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ದಟ್ಸ್ ಆಲ್. ಇಲ್ಲಿ ನಾನು ಟರ್ಮಿನಲಲ್ಲಿ ಫಸ್ಟ್ ರನ್ ಮಾಡ್ತೀನಿ. ಫಸ್ಟು ADK ಅನ್ನೋದನ್ನು ರನ್ ಮಾಡ್ತೀನಿ. ಬಿಫೋರ್ ದ್ಯಾಟ್ ವಿ ನೀಡ್ ಟು ಇನ್ಸ್ಟಾಲ್ ಸಮ್ ಪ್ರೀ ರಿಕ್ವಸಿಟ್ ಥಿಂಗ್ಸ್. ಯಾವುದಂದ್ರೆ ಗೂಗಲ್ ADK ವಿತ್ ವರ್ಷನ್ನು ಮತ್ತು PS. ಅಂದರೆ ಈ ಕೋಡಿಗೆ ಇದು ಯಾವುದೂ ಅವಶ್ಯಕತೆ ಇಲ್ಲ. ಒಂದು ಗೂಗಲ್ ADK ಬೇಕು ಮತ್ತು ಪೈಥನ್ ಬೇಕು, ಬಿಟ್ಟರೆ ಇದು ಸದ್ಯಕ್ಕೆ ಬೇರೆ ಯಾವುದೂ ಅವಶ್ಯಕತೆ ಇಲ್ಲ. ಸೊ ಇದು ಎಲ್ಲ ಕೋಡಿಗೂ ಅನ್ವಯಿಸೋದ್ರಿಂದ ಇದೆಲ್ಲದನ್ನು ಅಟ್ ಎ ಟೈಮ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ನಾನು ನೋಡಿ ADK ಅಂತ ಕೊಟ್ಬಿಟ್ಲೆ ಇದೇನು ಬಂತು, ಒಂದು API ಸರ್ವರ್ ಅಂತ ಬಂತು. ಸ್ಟಾರ್ಟ್ಸ್ API ಸರ್ವರ್ ಕ್ರಿಯೇಟ್ ಮಾಡೋದು. ADK ಏನಾದ್ರು ಕ್ರಿಯೇಟ್ ಅ ನ್ಯೂ ಆ್ಯಪ್ ದಟ್ ಕರೆಂಟ್ ಫೋಲ್ಡರ್, ಪ್ರೀ ಪಾಪ್ಯುಲೇಟೆಡ್ ಏಜೆಂಟು, ಡೆಪ್ಲಾಯ್, ಇವ್ಯಾಲು, ರನ್ ವೆಬ್, ಈ ಸಿಕ್ಕಾಪಟ್ಟೆ ಆಪ್ಷನ್ ಇದೆ. ನಾನೇನು ಕೊಡ್ತೀನಿ ಅಂದರೆ ADK ವೆಬ್ ಅಂತ ಕೊಡ್ತೀನಿ. ADK is the starting. along with that you need to create ಅಥವಾ ಡೆಪ್ಲಾಯ್, ಇದನ್ನೇನು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನೀವು ನೋಡ್ಬೋದು ನಮ್ಮ ADK ಇಟ್ಸ್ ಅಪ್ ಆ್ಯಂಡ್ ರನ್ನಿಂಗ್. ಸೊ ಇದೊಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಬರುತ್ತೆ. 1 ಸೆಕೆಂಡ್. ಎಸ್, ನೀವು ಕಾಣ್ತಾ ಇರ್ಬೋದು. ನಾನು ನೋಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ಈ ಲಿಂಕ್ ಓಪನ್ ಆಯಿತು. ಇದು ಹಳೇದು, ನಾನು ಡಿಲೀಟ್ ಮಾಡ್ತೀನಿ ಇವೆರಡನ್ನು. ನಾನು ಜಸ್ಟ್ ಆಯ್ ಅಂತ ಕೊಡ್ತೀನಿ. ನಾನು ಇನ್ನೇನು ಕೊಡೋದಿಲ್ಲ. ಅಲ್ಲಿ ನಾನೊಂದು ಆಯ್ ಅಂತ, ಅಲೋ ಇಟ್ಸ್ ನೈಟ್ ಟು ಮೀಟ್ ಯು, ವಾಟ್ಸ್ ಯುವರ್ ನೇಮ್. ನೋಡ್ಬೋದು ನಮ್ಮ ಕೋಡಲ್ಲಿ ಬಂದ್ಬಿಟ್ಟು ನಮಗೆ ನೇಮ್ ಅಂತ ಇತ್ತು. ಇಲ್ಲಿ ನಮ್ಮ ಕೋಡಲ್ಲಿ ಬಂದ್ಬಿಟ್ಟು ಇಲ್ಲಿ ಯಾವುದು ಏಜೆಂಟ್.py ಅಲ್ಲಿ ಇಲ್ಲಿ ನೇಮ್ ಅಷ್ಟೇ ಕೇಳಬೇಕು ಮತ್ತು ಗ್ರೀಟ್ ಮಾಡಬೇಕು ಅಂತ ಅಷ್ಟೇ ಇತ್ತು. ಸೊ ಅದನ್ನು ಅಷ್ಟೇ ಕೇಳ್ತಾ ಇದೆ, ಅದನ್ನು ಬಿಟ್ಟು ಏನನ್ನು ಕೇಳ್ತಾ ಇಲ್ಲ. ಸೊ ನನಗೆ ಆಯ್ ಅಂತ ಹೇಳಿದೆ, ನಾನು ಕೊಡ್ತೀನಿ ಮೈ ನೇಮ್ ಈಸ್ ವಿನಯ್ ಅಂತ ಕೊಡ್ತೀನಿ. ನೋಡೋಣ ಏನು ಕೊಡುತ್ತೆ. ಹಲೋ ವಿನಯ್, ಇಟ್ಸ್ ಪ್ಲೆಜರ್ ಟು ಮೀಟ್ ಯು, ಹೌ ಕ್ಯಾನ್ ಐ ಹೆಲ್ಪ್ ಯು. ಅಂದರೆ ಇದು ಒಂದು ಗ್ರೀಟ್ ಮಾಡ್ತಾ ಇದೆ, ಪ್ಲೆಜರ್ ಟು ಮೀಟ್ ಯು ಅಂತ. ಈಗ ಸೊ ನಾನೇನು ಮಾಡ್ತೀನಿ ಅಂದರೆ ಇದಿಷ್ಟೇ, ಇದು ಮಾಡೋದು, ಇನ್ನೇನು ಮಾಡೋದಿಲ್ಲ. ಈ ಈ ಏಜೆಂಟ್ ಮಾಡೋದು ಇದೇ ವರ್ಕು. ಈಗ ನಾನೇನು ಮಾಡ್ತೀನಿ, ಸ್ವಲ್ಪ ಪ್ರಾಂಪ್ಟನ್ನು ಚೇಂಜ್ ಮಾಡ್ತೀನಿ ಆ್ಯಸ್ ಪರ್ ಮೈ ನೀಡ್. ಇಲ್ಲೇನು ಕೊಡ್ತೀನಿ ಅಂದರೆ
ಅದು ಬರೀ ನೇಮ್ ಅಷ್ಟೇ ಕೇಳ್ತಾ ಇತ್ತು. ನಾನು ಮತ್ತೆ ಇದಕ್ಕೆ ಫೋನ್ ನಂಬರ್ ಕೇಳು ಅಂತ ಹೇಳ್ತೀನಿ. ಮತ್ತು ಸ್ಟಾರ್ಟ್ ಎಲ್ಲಿಂಗ್ ಅಂದರೆ ನನಗೆ ಬೈ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಸೇವ್ ಮಾಡಿದ್ದೀನಿ. ಗೊತ್ತಿಲ್ಲ ಅದೇ ಕೋಡ್ ವರ್ಕ್ ಆಗುತ್ತಾ ಅಥವಾ ಮತ್ತೆ ನಾನು ರೀಡಿಪ್ಲಾಯ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಜಸ್ಟ್ ನಾನು ಅದನ್ನೇ ಚೆಕ್ ಮಾಡಿ ನೋಡ್ತೀನಿ ಏನಾರ ಕೊಡುತ್ತಾ ಅಂತ. ಇಲ್ಲ ಅದೇ ತಗೊತಾ ಇದೆ. ನಾನು ಸೇವ್ ಮಾಡಿ ಮತ್ತೆ ರನ್ ಮಾಡಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ ಬ್ಯಾಕ್ ಎಂಡಲ್ಲಿ ರನ್ ಮಾಡ್ತೀನಿ ಆ ಕೋಡ್ನ. ಅದನ್ನು ಸ್ಟಾಪ್ ಮಾಡಿ ADK ವೆಬ್ ಅಂತ ಸೇಮ್ ಕಮಾಂಡ್ನೇ ಟೈಪ್ ಮಾಡ್ತಾ ಇದ್ದೇನೆ ಅಷ್ಟೇ, ಇನ್ನೇನನ್ನು ನಾವು ಮಾಡ್ತಾ ಇಲ್ಲ. ಅದು ನಮಗೆ ಒಂದು ಲೋಕಲ್ ಹೋಸ್ಟ್ ಲಿಂಕ್ ಕೊಡುತ್ತೆ. ಆವಾಗಲೇ ಬಂತಲ್ಲ ಅದೇ ಥರ ಲಿಂಕ್ ಕೊಡುತ್ತೆ. ಎಸ್ ಇದೆ ಸೇಮ್ ಹಾಯ್ ಅಂತ ಕೊಡ್ತಾ ಇದ್ದೀನಿ. ಇಟ್ ಶುಡ್ ಸ್ಟಾರ್ಟ್ ಹೆಲ್ಲಿಂಗ್ ಅಟ್ ಮೈ ಸಿ. Hello there, I'm here to greet you. First, I need some information. Tell me your name. Don't even think about lying. Then give me your phone number and make it to the quick. Don't have all day. ಅಂದರೆ ಈಗ ನೀವು ನೋಡಿರ್ಬೋದು, ನಾನು ಮಾಡೆಲ್ನ ಚೇಂಜ್ ಮಾಡಿದೆ. ಮಾಡೆಲ್ಲಿಗೆ ಹೆಂಗೆ ಮಾತಾಡಬೇಕು ಅನ್ನೋದನ್ನು ನಾನು ಚೇಂಜ್ ಮಾಡಿದ ತಕ್ಷಣವೇ ನಮಗಿಲ್ಲೇನು ಕೊಡ್ತಾ ಇದೆ, ಇಲ್ಲಿ ನಾನಿದು ಬೈ ಸ್ಟಾರ್ಟ್ ಹೆಲ್ಲಿಂಗ್ ಅಟ್ ಮೈ ಅಂತ ಕೊಡ್ತಾ ಇದೆ. ಅದನ್ನು ಇದನ್ನು ಮಾಡ್ತು. ಆ್ಯಂಡ್ ದೆನ್ ಈಗೇನು ಮಾಡ್ತೀನಿ ಅಂದರೆ ಫೋನ್ ನಂಬರ್ ಆಸ್ಕ್ ಫಾರ್ ಮೈ ಫ್ರೀ ಟೈಮ್. ನಾನು ಫ್ರೀ ಟೈಮ್ ಕೇಳ್ತಾ ಇದ್ದೀನಿ. ಆ್ಯಂಡ್ ಸ್ಕೆಡ್ಯೂಲ್ ಕಾಫಿ ಡೇಟ್ ಇಷ್ಟೇ ಕೊಡ್ತಾ ಇದ್ದೀನಿ. ಮತ್ತೆ ಸೇವ್ ಮಾಡ್ತಾ ಇದ್ದೀನಿ. ನಾನು ಈ ಎಕ್ಸಿಸ್ಟಿಂಗ್ ಮಾಡೆಲ್ನ ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಿ ಮತ್ತೆ ರನ್ ಮಾಡ್ತಾ ಇದ್ದೀನಿ. ನೋಡಿ ಆ ಥರ ಬಂತು. ಈಗ ನಾನು ಏನು ಮಾಡ್ತೀನಿ ಅಂದರೆ ಡೆವಲಪ್ಮೆಂಟ್ ಕಿಟ್ ಇರ್ತೀನಿ. ಸೇಮ್ ಆ ಲಿಂಕ್ನ ಕ್ಲಿಕ್ ಮಾಡ್ತೀನಿ ಅಷ್ಟೇ. ನಾನು ಆ ಲೋಕಲ್ ಹೋಸ್ಟ್ ಅನ್ನೋದನ್ನು ನಾನು ಜಸ್ಟ್ ಅಂತಲೇ ಎಂಟರ್ ಮಾಡಿದೆ. ಇಟ್ಸ್ ನೈಟ್ ಟು ಮೀಟ್ ಯು ಟು ಹೆಲ್ಪ್ ಮೀ ಸ್ಕೆಡ್ಯೂಲ್ ಅ ಕಾಫಿ ಡೇಟ್ ವಿತ್ ಯು, ಆರ್ ಕುಡ್ ಯು ಪ್ಲೀಸ್ ಶೇರ್ ಯುವರ್ ನೇಮ್ ಆ್ಯಂಡ್ ಫೋನ್ ನಂಬರ್ ಆಲ್ಸೋ. ಪ್ಲೀಸ್ ಲೆಟ್ ಮೀ ನೋ ಯುವರ್ ಅವೈಲೇಬಲ್ ಫ್ರೀ ಟೈಮ್ ಸೊ ದಟ್ ಐ ಕ್ಯಾನ್ ಫೈಂಡ್ ಅ ಬೆಸ್ಟ್ ಸ್ಲಾಟ್. ಓಕೆ, ನಾನೀಗೇನು ಮಾಡ್ತೀನಿ ಅಂದರೆ ಮೈ ನೇಮ್ ಈಸ್ ವಿನಯ್ ಆ್ಯಂಡ್ ಫೋನ್ ನಂಬರ್ ಈಸ್ 1234567891. ಓಕೆ, ನಾನು ಇಷ್ಟೇ ಕೊಡ್ತೀನಿ. ಆಮೇಲೆ ಕಣ್ಣು ಹೆಂಗೆ ತೊಗೊಳುತ್ತೆ ನೋಡೋಣ. ಓಕೆ, ಥ್ಯಾಂಕ್ ಯು ವಿನಯ್. ಐ ಹ್ಯಾವ್ ಅ ನೇಮ್ ಆ್ಯಂಡ್ ಅ ಫೋನ್ ನಂಬರ್. ನೌ ಕುಡ್ ಯು ಪ್ಲೀಸ್ ಟೆಲ್ ಮಿ ವಾಟ್ ಡೇಟ್ ಟೈಮ್ ಫ್ರೀ. ಓಕೆ, ಐ ಆಮ್ ಫ್ರೀ ಅಟ್ 4 PM ಟುಡೇ. ಓಕೆ, ಏನು ಕೇಳುತ್ತೆ ನೋಡೋಣ. Okay, Vinay, so you are free at 4 PM. Let me check the resources and see if I can schedule the confirm that. I'll get back to you shortly. See, ಅಲ್ಲಿ ಸ್ಕೆಡ್ಯೂಲ್ ಮಾಡಿ ಅಷ್ಟೇ ಅಂತ ಹೇಳಿರೋದು, ಇನ್ನೇನು ಕೊಟ್ಟಿಲ್ಲ. ಆಲ್ರೆಡಿ ವಿನಯ್ ಹ್ಯಾವ್ ಚೆಕ್ಡ್ ಆ್ಯಂಡ್ ಐ ಕ್ಯಾನ್ ಶೆಡ್ಯೂಲ್ ಅ ಕಾಫಿ ಟೈಮ್ at 4 PM. ಟು ಫೈನಲೈಸ್, do you prefer a coffee shop or a location? Do you mind? Coffee shop or suggest one? Coffee shop would be great. I don't want to suggest anything. Okay, great. Do you have any preferred coffee shop? No. Okay, since you don't have a preference, I can suggest a coffee name. How can the Daily Grind on Main Street? It's so popular. Okay, it's good. ಈ ಬ್ಯಾಕ್ ಎಂಡಲ್ಲಿ ಏನಾಗುತ್ತೆ ಅಂತ ತೋರಿಸ್ತೀನಿ. ಪರ್ಫೆಕ್ಟ್. ಸೊ ಐ ಹವ್ ಸ್ಕೆಡ್ಯೂಲ್ಡ್ ಅ ಕಾಫಿ ಡೇಟ್ ವಿತ್ ಯು ವಿನಯ್ ಅಟ್ Daily Grind on a Main Street at 4 PM. I'll send a confirmation to your phone number shortly. Okay, I'm good. ಇಲ್ಲಿ ನೀವು ನೋಡ್ಬೋದು, ದಿಸ್ ಈಸ್ ಕಸ್ಟಮೈಸೇಷನ್. ದಿಸ್ ಈಸ್ ದ ಸೇಮ್ ChatGPT ನೀವು ಏನು ಮಾಡ್ತೀರಾ ಅಥವಾ ಜೆಮಿನಿ ಏನು ಯೂಸ್ ಮಾಡ್ತೀರಾ ಅದನ್ನೇ ನಾನು ಮಾಡ್ತಾ ಇರೋದು. ಬಟ್ ದಿಸ್ ಏಜೆಂಟ್ ಈಸ್ ವರ್ಕ್ ಫಾರ್ ಮಿ, ಅಂದರೆ ನನಗಿದು ವರ್ಕ್ ಮಾಡಿಕೊಡ್ತಾ ಇದೆ ಅಂತ ಅರ್ಥ ಇದೆ.
ನೋಡಿ ಕ್ಲಿಕ್ ಮಾಡಿದೆ ನಾನು ಅದನ್ನು. ಇಲ್ಲಿ ಫಸ್ಟ್ ಇಟ್ಸ್ ನೈಸ್ ಟು ಮೀಟ್ ಯು ಅಂತ ಗ್ರೀಟಿಂಗ್ ಕೊಡ್ತು ನನಗೆ. ನೆಕ್ಸ್ಟ್ ಏನು ಕೊಡ್ತು ನೋಡಿ, ನಾನೇನು ಕೇಳ್ತಾ ಇದ್ದೀನಿ ಅದು ಕರೆಕ್ಟಾಗಿ ರಿಪ್ಲೈ ಕೊಡ್ತಾ ಇದೆ. ಸೊ ರಿಕ್ವೆಸ್ಟ್ ಇದು ಯಾವ ಥರ ರಿಕ್ವೆಸ್ಟ್ ಹೋಗಿದೆ, ಅದು ಯಾವ ಥರ ರೆಸ್ಪಾನ್ಸ್ ಕೊಟ್ಟಿದೆ. ಸೊ ದಿಸ್ ಇಸ್ ದ ಟ್ರೆಂಡಿಂಗ್ ಒನ್. ಈಗ ಇದೇ ಮಾರ್ಕೆಟಲ್ಲಿ ಏಜೆಂಟಿಕ್ ಏನೇ ಜಾಸ್ತಿ ರನ್ ಆಗ್ತಾ ಇರೋದು. ಸೊ ನೀವು ಜಸ್ಟ್ ಗ್ರೀಟಿಂಗ್ ನೋಡ್ರಿ, ನಾನು ಇಲ್ಲಿ ಚೇಂಜ್ ಮಾಡಿದ ತಕ್ಷಣ, ಅಂದರೆ ಈಗ ನಾನು ಗ್ರೀಟಿಂಗ್ ಆ್ಯಪ್ ಇದೆಯಲ್ಲ, ಅದು ಗ್ರೀಟಿಂಗ್ ಜಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದೆ. ಇವಾಗ ನಾನು ಅದನ್ನು ಬೇರೆ ಏನಕ್ಕಾದರೂ ಕೊಟ್ಟರು ಕೂಡ ಇಟ್ ವಿಲ್ ಡೂ ಮೈ ಜಾಬ್. ಸೊ ಮೇಕ್ ಶ್ಯೂರ್ ದ್ಯಾಟ್ ಒಂದು ಸಿಂಪಲ್ ಏಜೆಂಟ್ ಅಷ್ಟೇ. ಇಲ್ಲಿ ನಾನು ಬ್ಯಾಕ್ ಎಂಡಲ್ಲಿ ಕರಿತಾ ಇರೋದೇ ಒಂದು ಜಮೀನಿನ ಇದನ್ನು ಮಾಡು, ಇಷ್ಟೇ ವರ್ಕ್ ಮಾಡು, ಜಾಸ್ತಿ ವರ್ಕ್ ಮಾಡಬೇಡ ಅಂತಲೇ ಹೇಳ್ತಾ ಇರೋದು. ಸೊ ಸಿಂಪಲ್. ಐ ಥಿಂಕ್ ಗಾಟ್ ಸಮಥಿಂಗ್ ಟುಡೇ. Yes, that's all from my end.